ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಮತ್ತೊಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೇವಿ. ಏನು ಮಮ್ಮದೇವಿ ಇವತ್ತಿನ ಸ್ಪೆಷಲ್ ಅಂಟಿ ಟ್ರಯಾಂಗಲ್ ರವಾ ಚಪಾತಿ, ಅದ್ರ ಜೊತೆ ಆಲೂ ಕಡ್ಲೆಕಾಳು ಕುರ್ಮಾ ನೋಡ್ರಿ. ಆಲೂ ಕಡ್ಲೆಕಾಳು ಕುರ್ಮಾ, ಟ್ರಯಾಂಗಲ್ ಚಪಾತಿ ರವಾದ ಹೆಂಗ್ ಮಾಡೋದು. ಬಾಳ ರವಾ ಚಪಾತಿ ಮಾಡತ್ತಾರ ಇವ್ರ, ಏನು ಸರಿಯಾಕವ ಬಿರ್ಸಕಂಗಿಲ್ಲ ಅಂತ ಅನ್ಬೋದು. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಕವು. ಅದನ್ನ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣಂತ. ಇದು ಮಧ್ಯಾಹ್ನ ಊಟಕ್ಕೆ, ಬೆಳಗಿನ ನಾಷ್ಟಕ್ಕೆ, ರಾತ್ರಿ ಊಟಕ್ಕೆ ಯಾವ ರೀತಿ ಮಾಡ್ಕೊಂಡ್ರು ಬರ್ತೈತಿ. ಹಂಗ ಸ್ವಲ್ಪ ದಿನ ಚಪಾತಿ ಮಾಡ್ಕೊಂಡು ತಿಂದು ಬ್ಯಾಸರ ಆಗಿರ್ತತಲ್ಲ, ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರ ಲಂಚ್ ಬಾಕ್ಸ್ಗೆ, ಡಬ್ಬಿ ಕಟ್ಟಾಕಾಗ್ಲಿ, ಮನ್ಯಾಗಾಗ್ಲಿ ಭಾಳ ಅಂದ್ರ ಭಾಳ ಇಷ್ಟಪಟ್ಕೊಂಡ್ ತಿಂತಾರ. ಹೆಂಗ್ ಮಾಡೋದು ಈಸಿಯಾಗಿ ಮಾಡ್ಬೋದು. ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಬಿಡೋಣಂತ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಮತ್ತೆ ಯಾಕೆ ಮಾತಾಡ ಹಂಗಾರ ಆಂಟಿ? ಬಾ ಆಂಟಿ, ವಿಡಿಯೋ ಚಲೋ ಮಾಡ್ಬಿಡೋಣಂತ. ಮಾಡ್ತೀವ. ರವೆ ಚಪಾತಿ ಮಾಡ್ಬೇಕಂದಲ್ವಾ, ಹೀಗಾಗಿ ರವೆ ತೊಗೊಂಡ್ ನೋಡು. ಇದು ಬಾಂಬೆ ರವೆ. ಇದನ್ನ ಒಂದು ಅರ್ಧ ಬೌಲ್ನಷ್ಟು ಹಾಕಕತ್ತ ನಾನು. ಬಾಂಬೆ ರವೆ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಡ್ತಾನೆ ನೋಡಿ ಫಸ್ಟ್. ರವಾ ನೆನಿಬೇಕನ ಅದು? ಒಂದು 2 ನಿಮಿಷ ನೆನಿಲಿ. ಆಮೇಲೆ ಇದಕ್ಕೆ ಉಳಿದಂತ ಎಲ್ಲ ಸಾಮಗ್ರಿಗಳನ್ನ ಹಾಕೋಣ. ಮಾದೇವಿ, ಒಂದು 5 ನಿಮಿಷ ಆತ್ ನೋಡು. 5 ನೆನದು ನೋಡಿದ ಈ ಟೈಪ್ ಪೂರ ನೆಂದತ್ತಿದ. ಈಗ ನಾನು ಒಂದು ಅರ್ಧ ಬೌಲ್ನಷ್ಟು ರವೆ ತಗೊಂಡನಲ್ಲ, ಈಗ 1 ಬೌಲ್ ಅಥವಾ 2 ಬೌಲ್ನಷ್ಟು ಚಪಾತಿ ಹಿಟ್ಟು ಹಾಕತ್ತ ನೋಡು. 2 ಬೌಲ್ ಗೋಧಿ ಹಿಟ್ಟು ಹಾಕೋಣಿ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದು ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ಲ, ಹಂಗ ಅಪ್ಡ ಚಪ್ಡ ಕುಟ್ಟದಂತ ಮೆಣಸಿನ್ಕಾಯಿ ಪುಡಿ ನಾವು ಮನ್ಯಾಗ ರೆಡಿ ಮಾಡ್ಕೊಂಬಂದೇವಿ. ಇದನ್ನೇನಿಲ್ಲ, ಮೆಣಸಿನ್ಕಾಯಿನ 1 ರೌಂಡ್ ಮಿಕ್ಸಿ ಹಾಕ್ಬಿಟ್ರೆ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗ್ಬಿಡ್ತೈತಿ. ಅಂಗಡಿಯಾಗ ಮಾರಾಕ್ ತರೋಕ್ಕಿಂತ ಮೆಣಸಿನ್ಕಾಯಿ ಅಂತ ಇದೇ ಇರ್ತಾವ, 1 ರೌಂಡ್ ಹಿಂಗ್ ಹಾಕೊಂಡ್ಬಿಟ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ. ನಮ್ಮ ಮನ್ಯಾಗ ಏನು ಮೆಣಸಿನ್ಕಾಯಿ ಕಡಿಮೆ ಇರಂಗಿಲ್ಲ, ಅದ್ರಾಗ ಹೊಲ್ದಾಗಿನ್ವಲ್ಲ. ಸ್ವಲ್ಪ ಇವು ಅಜ್ವಾನ ಸ್ವಲ್ಪ ಕೈಯಾಗ ತಿಕ್ಕಿ ಹಾಕ್ಬಿಡೋ. ಮತ್ತೆ ಆಮೇಲೆ ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ. ಚಲೋ ಹೊತ್ನಾಗ ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವಾ ಈ ಹಾಕದಂತ ಎಲ್ಲ ಸಾಮಾನು ಮಿಕ್ಸ್ ಆಗಿರ್ಬೇಕಿದು. ಹಂಗ ಹಾಕಿ ಅದನ್ನ ನಾದ್ಕೋಬೇಕು ನೋಡುವ. ನಾದ್ಕೊಂಡು ಒಂದು ಅರ್ಧ ತಾಸು ನೆನೆ ಹಾಕ್ಬಿಡೋಣ. ಇದು ಕಡ್ಲಿಕಾಳು ಆಲೂಗಡ್ಡೆ ಕುರ್ಮಾ ರೆಡಿ ಮಾಡ್ಬೇಕಲ್ಲ, ಇದನ್ನ ಫಸ್ಟ್ ನಾದಿಟ್ಟು ಅದನ್ನ ಮಾಡ್ಬಿಡ್ದ ಇದು ನೆನದ್ ಬಿಡ್ತೈತಿ. ಕಡ್ಲಿಕಾಳು ಕುರ್ಮಾ ಮಾಡಿ ಚಪಾತಿ ಮಾಡೋದನ್ನ. ಸ್ಪೆಷಲ್ ಆಗಿ ಟ್ರಯಾಂಗಲ್ ಚಪಾತಿ ರವೆ ಟ್ರಯಾಂಗಲ್. ಮೇನ್ ಮಕ್ಕಳಿಗೆ ಹೆಂಗ್ ಮಾಡಿದ್ರು ತಿಂತಿರಂಗಿಲ್ಲಲ್ಲ, ಏನ್ ಮಾಡಿಕೊಟ್ರ ಅಂದ್ರೆ ನಾನು ಸಾದಾ ಚಪಾತಿ, ಸಾದಾ ಜೋಳದ ರೊಟ್ಟಿ ಅಂತಂದಾಗ ತಿನ್ನಂಗಿಲ್ಲ ಅವ್ರು. ಅದ ಪಲ್ಯ ತಿನ್ರಿ, ಅದನ್ನ ಇದನ್ನ ತಿನ್ರಿ ಅಂತಂದ್ರೆ ಸ್ವಲ್ಪ ಈಗ ನಾವ ಒಂದು ಕಂಟಿನ್ಯೂಸ್ 1 ವಾರ ರೊಟ್ಟಿ ಗಿಟ್ಟಿ ಏನೋ ತಿಂದ್ವಿ ಅಂದ್ರೆ ನಮ್ಗ ಬೇಸರ ಆಗಿರ್ತೈತಿ. ನಮ್ಮ ಮಕ್ಳು ಅಂದ್ರೆ ಕೇಳ್ತಾರ ಬೇರೆ ಏನಾರ ಮಾಡ್ಕೊಳ್ಳೋ ತಡಿ ಅಂತೇವಿ. ಅದ ರೊಟ್ಟಿನ ತಿಂತೇವೆ ಅಂದ್ರು ಅದ್ರಾಗ ಮುಟ್ಗಿ ರೊಟ್ಟಿ ಮಾಡ್ತೇವೆ, ಕುಚ್ಚಿದ ರೊಟ್ಟಿ ಮಾಡ್ತೇವೆ, ರೊಟ್ಟಿ ಅವಲಕ್ಕಿ ಮಾಡ್ತೇವೆ, ಹಿಂಗೇನ್ರ ಮಾಡ್ತೇವಲ್ಲ, ಚೇಂಜ್ ಮಾಡ್ಕೊಳ್ಳೋದು. ಮಕ್ಕಳಿಗೆ ಸ್ವಲ್ಪ ಅದ್ರಾಗ ಚೇಂಜ್ ಕೇಳ್ತಾರ, ಈ ಟೈಪ್ ಮಾಡ್ಕೊಡುದು. ಹೊಳಿಗೆ ಹೆಚ್ಚು ಕಡಿಮೆ ಮತ್ತೆ ರೊಟ್ಟಿ ಕರಿಯೋದು ಮಾಡ್ತಾರ. ರೊಟ್ಟಿ ಇನ್ನೂ ಸೂಪರ್. ರೆಡ್ ಪೂರ ಚಪಾತಿ ಹಿಟ್ಟು ಮಿದ್ದಿದೆ ಆಂಟಿ. ರೆಡಿ ಆಯ್ತು ನೋಡುವ. ಈಗಿದು ಒಂದು ಅರ್ಧ ತಾಸು ನೆನಿಲಿ. ಅಷ್ಟರೊಳಗೆ ನಾವು ಕುರ್ಮಾ ಅಂದ್ರೆ ರೆಡಿ ಮಾಡ್ಕೊಂಡ್ಬಿಡೋಣ. ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೋತೀಯ ಮರಿ? ಆಂಟಿ ಇದಕ್ಕೆ ಉಳ್ದಂಥ ಮಸಾಲೆ ಎಲ್ಲ ರುಬ್ಕೊಂಬಂದ್ಬಿಟ್ಟೇವೆ. ಇದನ್ನಷ್ಟು ಹೆಚ್ಕೊಂಡು ಒಗ್ಗರಣೆ ಹಾಕ್ಬಿಡೋಣ. ಹೌದನಾ? ರೆಡಿನ ಮಾಡ್ಕೊಂಬಂದಿ ಹಂಗಾರೆ ಮಸಾಲೆನ? ಇದೆಲ್ಲ ರುಬ್ಕೊಂಬಂದಿದ್ದು ಮಸಾಲೆ ಉಂಟು ಇದ್ರಾಗ. ಹೌದನಾ? ಹಾಕ್ಬೇಕಲ್ಲ, ಎಲ್ಲನೂ ಹಾಕ್ಬಿಟ್ಟತಿ. ಕೊಬ್ಬರಿ, ಟೊಮೆಟೊ, ಹಾ
ಉರಿ ಎಬ್ಸ ಬಿಟ್ಟಾವಲ್ಲಿನ ಏನ್ ಮಾಡ್ತಾರ ನಾವು ಅಡಿಗೆ ಮಾಡ್ತೇವಿ ಒಗ್ಗರಣೆಗೆ ಅಡುಗೆ ಎಣ್ಣೆ ಆಂಟಿ ಎಣ್ಣೆಗ ಸಾಸಿವೆ ಸ್ವಲ್ಪ ಜೀರಿಗೆ ಆಂಟಿ ಒಗ್ಗರಣೆಗ ಉಳ್ಳಾಗಡ್ಡಿ ಹಂಗ ಕರಿಬೇವು ಮತ್ತು ಟೊಮೆಟೊ ರುಬ್ಬಾಕನು ಹಾಕೊಂಡಿರ್ತೇನ ರುಬ್ಬಾಕ ಟೊಮೆಟೊ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶುಂಠಿ ಚಕ್ಕಿ ಜೀರಿಗೆ ಎಲ್ಲ ಹಾಕಿ ಕೊಬ್ಬರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ಇವನ್ನೆಲ್ಲ ಹಾಕಿಯಲ್ಲ ಇದನ್ನೆಲ್ಲ ಹಸಿದ ರುಬ್ಕೊಂಬಂದೇನು ಈಗ ಎಣ್ಣೆಗ ಸ್ವಲ್ಪ ಫ್ರೈ ಆಗ್ಬೇಕಾಗದ ಭಾರಿ ಘಮ ಬರತೈತಿ ಹಾಡು ಹಾಡ್ತಿ ಪೂರ ಹಾಡು ಜಾನಪದ ಅಂದ್ರೆ ಹಾಡು ನೀ ಈಗ ಕಬ್ಬಿನ ಹೊಲ್ದಾಗ ಅಲ್ಲಿ ಕಡ್ಲಿ ಹೊಲ್ದಾಗ ಹಾಕತ್ತಿ ನೋಡುವ ಈ ನಮ್ಮನಿ ಮತ್ ನಾವು ಉತ್ತರ ಕರ್ನಾಟಕದವ್ರ ಜಾನಪದನ ನಮಗ ಹಿಂದಿನ ಅಮ್ಮಗಳಾದ್ರ ಅವರು ಹೊಲ್ದಾಗ ಕಳೆ ಗಿಳೆ ಅಂತ ಸೋಬಾನ್ ಪದ ಹಾಡ್ತಿದ್ರು ಅವ್ರು ಸೋಬಾನ್ ಪದ ಕಲ್ತ್ರು ಬರ್ತಾವ ನೀವು ಕಲ್ತಿಲ್ಲ ರೆಡಿ ಆತನ್ ಮಾದೇವಿ ಕಾಳು ಏನ್ ಮಾಡ್ಕೊಂಡ್ ಬಂದೀವ ಇವನ್ನ ನೆನೆಸಿ ಕುದಿಸ್ಕೊಂಬಂದತ್ ನೋಡಂಟಿ ನೆನೆ ಹಾಕಿ ಕುದಿಸ್ಕೊಂಬಂದತಿ ಈ ಪೂರ್ತಿ ಹಣ್ಣಾಗೆ ಕುದತ್ನ ಹಣ್ಣಾಗಿ ಕುದಿ ಹಾಕ್ಬಿಡ್ತಾನ ನೋಡ್ರಿ ಆಂಟಿ ಸ್ವಲ್ಪ ತಳ ಹಿಡಿಯಾಕತ್ತದ ಸ್ವಲ್ಪ ನೀರ್ ಹಾಕ್ತಾನ ನೀರ್ ಹಾಕುವ ನೀರ್ ಹಾಕಿ ಮಿಕ್ಸ್ ಮಾಡು ಆಲೂಗಡ್ಡಿ ಒಂದು ಹಾಕ್ಬೇಕಲ್ಲ ನೀನು ಆಲೂಗಡ್ಡಿ ಒಂದು ಹಾಕ್ಬೇಕು ಆಲೂಗಡ್ಡಿ ಸುರಿಯಾತಿಯ ಮಾದೇವಿ ಆಲೂಗಡ್ಡಿ ಸುರಿಯಾತಾನಂತೆ ನಿಂದ ಅಳಬಾಡ ತಂಗಿ ಅಳಬಾಡ ಅಳುವಂಗಾಗೈತಿವ ಕಟ್ ಮಾಡಿದೇನು ಅವನ್ನ ಆಂಟಿ ಕಟ್ ಮಾಡಿ ನೋಡ ಭಾಳ ಸಣ್ಣಗೇನು ಕಟ್ ಮಾಡ್ಕೋದು ಬೇಡ ಆಂಟಿ ಇವನ್ನ ಆಲೂಗಡ್ಡಿ ನಾವು ಕಬಾಬ್ ಗಟ್ಟೆ ದೊಡ್ಡ ದೊಡ್ಡ ಹಿಂಗ ಹಾಕಿ ಕೊಡ್ತೇನ್ರಿ ಇದಕ್ಕಿನ್ನೂ ಉಪ್ಪು ಖಾರ ಅದು ಹಾಕಿಲ್ಲ ರುಬ್ಬಾಗ ಹಾಕಿದ್ದೆ ಇನ್ನೂ ಸ್ವಲ್ಪ ಮೇಲೆ ಹಾಕ್ಬೇಕು ಇವನ್ನಷ್ಟು ಹಾಕಿ ಅದ್ರ ಜೊತೆ ಕುದಿಸೋದ್ರ ಜೊತೆಗೆ ಅವನ್ನ ಹಾಕ್ಬಿಡ್ತೇನೆ ನಾನು ಆಂಟಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಣ ಖಾರ ಸ್ವಲ್ಪ ಅರಿಶಿನ ಪುಡಿ ಆಂಟಿ ಎಲ್ಲ ಹಾಕಿದ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾನೆ ನೋಡ್ರಿ ಚಲೋತ್ನಾಗ ಒಂದ್ಸಲ ಮಿಕ್ಸ್ ಮಾಡ ಕುದಿಲ್ಲ ಚಲೋತ್ನಾಗ ಇಲ್ಲ ಆಲೂಗಡ್ಡಿ ಉಪ್ಪು ಖಾರ ಇಟ್ಕೊಳ್ಬೇಕು ನಮ್ಮ ಉತ್ತರ ಕರ್ನಾಟಕದ ಮಂದಿ ಅದ್ರಾಗ ಟ್ರ್ಯಾಕ್ಟರ್ ಸಾಂಗದು ಬಾರಿ ಇರ್ತಾವ ಇಲ್ಲ ಇಲ್ಲ ಈ ಹಾಡೊಳಗ ಈ ನಮ್ಮ ಜಾನಪದ ಹಾಡೊಳಗ ಅವ್ರಿಗೆ ಒಂಥರ ಏನು ಹಚ್ಚಿರ್ತಾರಲ್ಲ ಅಲ್ಲಿ ಪಬ್ನಾಗ ಇದ್ರಾಗ ಅಂತೇಳಿ ಕ್ಲಬ್ನಾಗ ಅಂತೇಳಿ ಆ ಟೈಪ್ ಮಜಾ ಇಲ್ಲೇ ಸಿಕ್ಬಿಡ್ತದ ಅವ್ರಿಗೆ ಪಲ್ಯ ಅಂತೂ ರೆಡಿ ಆತ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಳಿ ಬಿಡ್ತಾನೆ ನೋಡ್ರಿ ರೆಡಿ ಆತಾವ ಇದು ಎಷ್ಟೊಂದು ಮಸ್ತ್ ಕಾಣತ್ತೆ
ಕಬಾಬ್ ಗತೆ ಬಾರಿ ಹಾಂ ಇಳಿ ಬಿಡು. ಏನು ಮಾಡತ್ತೀವ? ಚಪಾತಿವಾ ಚಪಾತಿವಾ ಚಪಾತಿ ಮಾಡ್ಬೇಕಲ್ಲ ರವೆ ಚಪಾತಿ ಚಪಾತಿವಾ ಮತ್ವಾ ಕಾಯಿಲದು ಹ್ಞೂ ಅಷ್ಟೊಳಗೆ ಹಿಟ್ಟು ಇಟ್ಕೊಂಡ್ಬಿಡ್ತಾರೆ. ಹ್ಞೂ ಏನು ಮಾಡತ್ವ ಆಂಟಿ? ಹಿಟ್ಟು ಹಚ್ಚಿ ಅಂದಿಟ್ಟು ಇದನ್ನ ಸ್ವಚ್ಛ ಮಣಿನ ಚಪಾತಿ ಮನೆ ಸ್ವಚ್ಛ ಮಾಡೋದು. ಇದೊಂಥರ ಹೆಂಗಂದ್ರೆ ನಮ್ಮ ಹಳೆ ಕಾಲದ ಪದ್ಧತಿ ಇದು. ಹ್ಞೂ ಹೆಂಗ ತೊಳೆದ್ರು ಹ್ಞೂ ಒಂದಿಷ್ಟು ನಮ್ಮ ಹಿರಿಯರು ಹಿಟ್ಟು ಹಚ್ಚಿ ಇದನ್ನು ಮಾಡ್ತಿದ್ರು. ಹ್ಞೂ ಅದ್ರಾಗ ಏನಾರ ಜಿಡ್ಡಿನ ಅಂಶ ಇದ್ರೆ ಬಿಟ್ಕೊಂಬರ್ಲಿ ಅಂಟ್ಕೊಂಡು ಹೋಗ್ಬಿಡ್ತೈತೆ ಅಂತ ಹೇಳಿ ಹಾಂ ಚಪಾತಿ ಒಂದು ವೇಸ್ಟ್ ಮಾಡೋಕ್ಕಿಂತ ಒಂದಿಷ್ಟು ಮಾಡ್ತಿದ್ರು ಅವಾಗ. ಹ್ಞೂ ಬಂದು ನಮ್ಮ ಕಾಕಾರ ಹೇಳಿದ್ರು ಪನ್ನೇ ರೊಟ್ಟಿ ಕೊಡಬೇಡ ಅದನ್ನ ಅಂದ್ರೆ ಅದರ ಅರ್ಥದಲ್ಲಿ ಯಾಕೆ ಕರೀಲಿಲ್ಲ ನಮಗೂ ಒಟ್ಟು ಒಂದೇ ರೊಟ್ಟಿದು ಬೇರೆ ಏನೂ ಅಲ್ಲ ಅದ್ರಾಗ ಒಂದೇ ರೊಟ್ಟಿಗೆ ತೆವ್ಯಾಂದಾಗಲಿ ಕೊಣಮ್ಗ್ಯಾಂದಾಗಲಿ ಹೊಲಸು ಹತ್ತಿರ್ತೈತೆ ಅನ್ನೋದಕ್ಕೆ ಹಂಗೆ ಹೇಳ್ತಾರೆ. ಯಾಕೆ ಆಂಟಿ ರೋಡ್ ಮಗ್ಗಲ್ಕ ಹೊಲದಾಗ ಅಡಿಗೆ ಆಹಾ ಎಷ್ಟೊಂದು ಸಂಪು. ಏನಂಟಿ ಅದು? ಒಂದು ಬೆಚ್ಚನೆ ಮನೆ ಇರಲು ಅಂತೇಳಿ ಬೆಚ್ಚಕ್ಕಿಷ್ಟು ಹೊನ್ನಿರಲು ಅಂತ ಹಾಡೈತೆ ನೋಡು. ಆ ಟೈಪಿಗಿದೆ ನಮ್ದು. ಇಚ್ಚರಿವಾಸ ತೀರಲು ಮೆಚ್ಚಿದ ಕಲೆ ಒಲೆದಿರಲು ಅಂತೇಳಿ ನೀವು ಈಗ ವಚನ ಹೇಳಿದ್ರಿ ಅದನ್ನ ಇದು ಹಾಡು ಐತಿ. ಅದನ್ನ ಯಾರು ಬರ್ದಾರ ಅನ್ನೋದು ಕರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದು ಐತಿ ಅದೇನೋ ಹೇಳ್ತಾರೆ ಏನೋ ಮೆಚ್ಚಿಗೆ ಇರಲ್ಲ ಸತಿ ಇರಲು ಏನೋ ಒಟ್ಟು ಏನಂಟಿ ಸರ್ವಜ್ಞರು ಹೇಳಿದ್ದ ಬೇರೆ ಯಾರಲ್ಲ ಕರೆನ. ಹಾಂ ಅದಕ್ಕೆ ಅಂದೆ ನಾನು ಬೆಚ್ಚನೆ ಒಂದು ಬೆಚ್ಚನೆ ಗುಡಿರಲು ಇಚ್ಚರಿವಾಸ ತೀರಲು ಬೆಚ್ಚಕ್ಕಿಷ್ಟು ಹೊನ್ನಿರಲು ಸ್ವರ್ಗಲೋಕಕ್ಕೆ ಕಿಚ್ಚ ಹಚ್ಚಂದ ಸರ್ವಜ್ಞ. ಯಾಕಂದ್ರೆ ನಮ್ಮ ಮನೆಯವರು ದಿನ ನೆನಪಿಸ್ತಿರ್ತಾರೆ ನನಗೆ. ಯಾಕಂದ್ರೆ ಅವ್ರಿಗೆ ನಾನು ಕೇಳೋಕ್ಕಿಂತ ಬರಲ್ಲ ಚಾ ಅಥವಾ ಏಟ್ರ ಕೊಟ್ಟಿನಿ ಅಂದ್ರೆ ಹೇಳ್ತಿರ್ತಾರಲ್ಲ ಅದಕ್ಕೆ ಅದಟ್ಟು ತಲೆಯಾಗ ಉಳ್ದಿತ್ತು. ಅದು ಹಿಂಗೆ ಅಂತಾರ ಅನ್ನೋದು ನನಗೂ ಗೊತ್ತಿಲ್ಲ. ಸ್ವರ್ಗ ಲೋಕಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಮದೇ ಹಿಟ್ಟೆಲ್ಲ ಚಲೋತ್ನಾಗ ನೆಂದತಿ. ಉಳ್ಳಿ ಹರ್ಕೊಂಡ್ರೆ ಉಳ್ಳಿನ ಹೊರದಾನಿ ದುಂಡಗಮ್ಮ ಇಟ್ಕೊಂಡು ಚಪಾತಿ ಮಾಡಕ್ಕೆ ಚಲೋ ಮಾಡ್ಬಿಡೋಣ. ಬೇಡ ಬೇಡ ಮಾಡ್ರಿ ಮತ್ತೆ ಆಗ್ತಾಡ. ಚಪಾತಿ ಮಸ್ತ್ ಕಾಣ್ತದ ಮಸ್ತಕ್ಕವು ಇವು ಟೇಸ್ಟ್. ದಿನಾನು ಗೋಧಿ ಹಿಟ್ಟಿ ಚಪಾತಿ ಮಾಡ್ಕೊಂಡು ತಿಂದು ಬೇಸರ ಆದಾಗ ಒಂದಿನ ಡಿಫ್ರೆಂಟಾಗಿ ಇದನ್ನ ಮಾಡ್ಕೊಳ್ಳೋದು. ಮತ್ತಂಟಿ ಕೊತ್ತಂಬರಿ ಇದಕ್ಕೆ ತೊಗೊಂಡಿರಿ? ಕೊತ್ತಂಬರಿ ಇದಕ್ಕೆ ಹಚ್ಚಾಕ ನೋಡಿ ಡಿಫ್ರೆಂಟಾಗಿ ಹೆಂಗೆ ಅನ್ನೋಂಥದ್ದು ಮಾಡ್ದಂಗೆ. ಇವ ಇದ್ರಾಗಿನ ಹೋಟೆಲ್ ನಾನು ತಂದೂರಿ ರೊಟ್ಟಿ ಅದಂಗ ಇದು ಫುಲ್ಕಾ ಏನೇನು ಹೇಳ್ತಾರಲ್ಲ ಅವ್ರು ಆ ಟೈಪ್ ಅನಿಸ್ತ ಡಿಫ್ರೆಂಟ್ ಅನಿಸ್ತದ ಬಿಡಿ ಇದು. ಈಸಿಯಾಗಿ ಮಾಡ್ಕೋಬಹುದು ಈಗ ಇವನು. ಹಾಂ ನಾವು ನಮ್ಮ ಸ್ಟೈಲ್ ಒಳಗೆ ಮಾಡ್ಕೋಬೋದು. ಡಿಫ್ರೆಂಟ್ ಚಪಾತಿ ನೋಡ್ಬೇಕು ಈಗ ನಾವು. ನೋಡೇ ಬಿಡಿ ಡಿಫ್ರೆಂಟ್ ರವಾ ಚಪಾತಿ. ಹಿಂಗೆ ನೋಡೋ ಮೊದ್ಲೇಕ ಇದನ್ನ ಹಚ್ಕೊಂಡು ಇಷ್ಟ ಲಟ್ಟಿಸ್ಕೊಂಡು ಇದನ್ನ ಹೊಳಿಸಾಕೋಬೇಕಾದ್ರೆ ಅದು ಒಳಗೆ ಬರಬಾರ್ದು. ಅವಷ್ಟು ಮೊದ್ಲೇಕ ಪೂರ್ತಿ ಅಗಲಾಗಿ ಲಟ್ಟಿಸ್ಕೋಬೇಕ. ಲಟ್ಟಿಸ್ಕೊಂಡು ಇದಕ್ಕೆ ಮುಂದಿನ ತಯಾರಿ ಮಾಡೋದಂತ. ಅಯ್ಯಯ್ಯವ ಮತ್ತು ಚಪಾತಿ ಮಾಡ್ದಂಗೆ ಮಾಡಿದ್ದಿಲ್ಲವ? ಗನ ಚಂದ ಹೇಳಿವ. ಚಪಾತಿ ಮಾಡ್ದಂಗೆ ಮಾಡಿದೆ. ಇದಕ್ಕೆ ಎಣ್ಣೆ ಹಾಕ್ತಾನೆ ನೋಡು. ಎಣ್ಣೆ ಹಚ್ಚಿ ಕಾಮಿಡಿ ಮಾಡಿದೆ. ಕಾಮಿಡಿ ಮಾಡ್ತೀವಿ ಬಿಡಿ ಮಗಳು. ಸ್ವಲ್ಪ ಹಿಟ್ಟು ಹಾಕೋದು.
ಈಗ 4 ಮಂದಿ ಅಮ್ಮಗಳು ಕುಂತಿರ್ತಾರಲ್ಲ ಅಂತಿರ್ತಾರೆ ಅಯ್ಯಯ್ಯವ್ವ ಹೇಳಿದ್ರೆ ಎಷ್ಟು ಹೇಳಿದ್ಲಲ್ಲ ಇವ ಮತ್ತೆ ಹಂಗೆ ಮಾಡಿದ್ಲಲ್ಲ ಇವ ಚಪಾತಿ ಮಾಡ್ದಂಗೆ ಮಾಡಿಲ್ಲಕ್ಕೆ ಅಂತ ಹೇಳಿ ಅಂತಿರ್ತಾರಿಲ್ವ ಆಂಟಿ ಅಂತಾರ ಹೌದಾ ಆದ್ರೆ ಈಗ 4 ಮಂದಿ ಅಮ್ಮಗಳು ಕುಂದ್ರೋದಿಲ್ಲ ಬಿಡಿ ಈಗ ಇದನ್ನ ಹಿಂಗೆ ಇದನ್ನ ಲಟ್ಟಿಸ್ಬೇಕನ ಆಂಟಿ ಇದನ್ನ ಲಟ್ಸೋದು ನೋಡುವ ಇದನ್ನ ಹಿಂಗೆ ಬರೇ ಟ್ರಯಾಂಗಲ್ ಶೇಪ್ನಾಗ ಇಷ್ಟ ನೋಡಿ ಮೆತ್ತನು ಟ್ರಯಾಂಗಲ್ ಅದಾವ ಚಪಾತಿ ಮಸ್ತ್ ರೆಡಿ ಆಕವ್ ಇವು ಬಂಗ್ಲನ್ ಬೇಡ ರವಾ ಚಪಾತಿ ಉಪ್ತಾವ ಏನಿಲ್ಲ ಅಂತ ಹೇಳಿ ನೋಡ್ದ ಎಷ್ಟೊಂದು ಮಸ್ತ್ ಉಪ್ತಾವಂತೆ ರವಾ ಎಲ್ಲ ನೆನೆತ್ತಂದ್ರೆ ನೆನೆದಿರ್ತಲ್ಲ ಅಷ್ಟು ಮೆತ್ತಗೂ ಹಾಕಾವ ಮೆತ್ತಗೆ ಚಲೋ ಸಾಕಾವು ಏನು ಅಂತ ಅನ್ಬೋದು ಆದ್ರೆ ಆಗಂಗಿಲ್ಲ ಮೆತ್ತಗ ಮಸ್ತ್ ಹಾಕಾವ ರೆಡಿ ಆತಾವ ಟ್ರಯಾಂಗಲ್ ಚಪಾತಿ ಇಷ್ಟೊಂದು ಮಸ್ತ್ ಟೇಸ್ಟ್ ತಗೊಂಡಿವಿ ಯಾಕಂದ್ರೆ ಇದಕ್ಕೆ ಕೊತ್ತಂಬರಿ ಬಿದ್ದಿರ್ತೈತಿ ಅಜ್ವಾನ ಹಾಕಿರ್ತೇವಿ ಚಿಲ್ಲಿ ಫ್ಲೆಕ್ಸ್ ಹಾಕಿರ್ತೇವಿ ಇದು ಬಿಸಿ ಬಿಸಿ ತಿಂದ್ರ ಬೇರೆ ಏನು ಮತ್ತೆ ಇದಕ್ಕೆ ಸೈಡ್ ಡಿಶ್ನು ಬೇಡ ಹಂಗ ಬಿಸಿ ಬಿಸಿ ಹಂಗ ತಿನ್ಬೋದು ಅಷ್ಟು ಟೇಸ್ಟ್ ಆಗಿರ್ತಾವ ಪಲ್ಯ ಬೇಕು ಬೇಕು ಬೇಡ ಬೇಡ ಹಂಗ ಸುಡು ಸುಡು ತಿಂದ್ಬಿಟ್ರೆ ಭಾರಿ ಟೇಸ್ಟ್ ಮಸ್ತ್ ಟೇಸ್ಟ್ ಆಗಿರ್ತಾವ ಮಕ್ಳ ಕೈಯಾಗ ಮಾಡಿ ಕೊಟ್ಬಿಟ್ರೆ ಹಂಗ ಸುಳ್ಳಿ ಸುಳ್ಳಿ ಮಾಡ್ಕೊಟ್ಬಿಟ್ರೆ ಹಂಗ ತಿಂತಿರ್ತಾರ ಅವ್ರು ಅದ್ರಾಗ ಸ್ವಲ್ಪ ಅದ್ರ ಸುಳ್ಳಿ ಮಾಡೋಕ್ಕಿಂತ ಹಂಗ ಕೊಟ್ರ ನಾವು ಟ್ರಯಾಂಗಲ್ ಶೇಪ್ ಒಂದು ಇರ್ತೈತಲ್ಲ ಅವ್ರಿಗೆ ತಿಂತಾರ ಅವ್ರು ಚಪಾತಿ ನಮ್ಮ ಮಮ್ಮಿ ಕಲರ್ ಕಲರ್ ಚಪಾತಿ ಮಾಡ್ಯಾಳ ಅಂತಾರಿಲ್ವಾ ಆಂಟಿ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆದಾಗ ಚಲೋ ಮಾಡಿರ್ತಾರ ನಮ್ಮ ಮಮ್ಮಿ ರೆಡ್ ಕಲರ್ ಚಪಾತಿ ಮಾಡ್ಯಾಳು ಗ್ರೀನ್ ಕಲರ್ ಚಪಾತಿ ಮಾಡ್ಯಾಳು ಅಂತ ನವೀನಾಗ ಮಾತ್ರ ಇವತ್ತು ಸಾಕಾಗ್ಬಿಡುತ್ತೆ ಕೆಲಸ ಹೆವಿ ಆಯ್ತು ಒಬ್ಬನ ಆಗ್ಬಿಟ್ಟು
ಇಲ್ಲ ಅವರು ಟೈಮ್ ಇದ್ದಿರ್ಬೇಕಂದಾರ. 2 ಗಂಟೆ ಒಳಗೆ ಬಂದೆ ಅಂದ್ರೆ ಅಲ್ಲೇ ಬರ್ತಾನೆ. ಕೊಡ್ಲಿಕ್ಕಿತ್ತು ಒಯ್ಯಾಕತ್ತಾರ ನಂಟು ಇವ್ರು. ಹ್ಞೂ ಹೆಬ್ಬಾಳೆ ಯಾರದು ಇರ್ಬೇಕು ನೋಡ್ರಿ. ಆಂಟಿ ಚಪಾತಿ ರೆಡಿ ಆದ್ವಾ? ರೆಡಿ ಆದವ. ಪಟ ಪಟ ಏನೈತಿ ಹೆಗಲ್ದೊಳದು. ಹಾಂ ಬಿಡೋದು ನೋಡಿ. ಹಾಂ ಬಡ ರೆಡಿ ಮಾಡ್ರಿ ಹಂಗಾರೆ. ಆಂಟಿ ಹೆಗಲ್ದೊಳದು ನೈವೇದ್ಯ ಮಾಡ್ಬಿಡ್ತೇನೆ ನೋಡಿ. ಮಾಡುವ ಬಡ ಬಡ. ಟ್ರಯಾಂಗಲ್ ಶೇಪ್ ಚಪಾತಿ. ಟ್ರಯಾಂಗಲ್ ಶೇಪ್ ಚಪಾತಿ. ಮಸ್ತಾಗಿ ಆಂಟಿ. ಕವಿ ಕಲ್ಲಪ್ಪಜ್ಜ, ಗುಡ್ಡದ ಕರಮ್ಮ, ಉಡ್ಕಮ್ಮ, ಬಾಂತ್ಯಮ್ಮ, ಶಿವಳ್ಳಿ ದುರ್ಗಮ್ಮ, ಗಾಳಿ ದೇವ, ಮಳಿ ದೇವ, ಹಂಗ ಭೂಮಿ ತಾಯಿ ಎಲ್ಲ ದೇವರಿಗೂ ನೈವೇದ್ಯ ಮುಟ್ಲಿ. ವಿಶೇಷವಾಗಿ ಮಾಡಿದಂಥ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ, ರಾತ್ರಿ ಊಟಕ್ಕೆ, ಮುಂಜಾನೆ ನಾಷ್ಟಕ್ಕೆ ಎಲ್ಲದಕ್ಕೂ ಮಾಡ್ಕೊಳ್ಳುವಂತಹ ರವೆ ಚಪಾತಿ ಟ್ರಯಾಂಗಲ್ ಶೇಪ್ ಚಪಾತಿ. ಹಂಗೆ ಹಾಲು ಕಡ್ಲಿಕಾಳು ಕುರ್ಮಾನು ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಮನ್ಯಾಗೂ ನೀವು ಒಂದ್ಸರಿ ಟ್ರೈ ಮಾಡಿರಿ. ಡಿಫ್ರೆಂಟಾಗಿ ಮಾಡುವಂಥ ರವೆ ಚಪಾತಿ ಮತ್ತು ಹಂಗೆ ಅದ್ರ ಜೊತೆ ಕುರ್ಮಾನು ಭಾರಿ ಅಂದ್ರೆ ಭಾರಿ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ. ಇವತ್ತಿನ ನೋಡಿವಿ ಹೆಂಗೆ ಅನ್ನಿಸ್ತಲ್ಲ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆಂಟಿ ನೋಡುವ ಕುರ್ಮಾ ಹೆಂಗಾಗೈತೆ? ಕುರ್ಮಾನು ಮಸ್ತ್ ಆಗೈತಿ, ರವೆ ಚಪಾತಿನೂ ಮಸ್ತ್ ಚಪಾತಿ ಪದರ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಹಂಗೆ ಮೆಣಸಿನ ಪುಡಿ ಭಾರಿ ಮಸ್ತ್ ಕಾಣ್ತಾವ, ಭಾರಿ ಕಾಣತ್ತಾವು. ಟೇಸ್ಟ್ ಮಾತ್ರ ಮಸ್ತ್ ಆಗೈತೆ ಮಾದೇವಿ. ಕುರ್ಮಾ ಜೊತೆ ಚಪಾತಿನೇ ಮಸ್ತ್ ಟೇಸ್ಟ್ ಆಗೈತೆ ನೋಡಂತಿ.